ನನ್ನ ಮನೇಲಿ ಯಾವ ಥರ ಸೋಪ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಅದಕ್ಕೆ ಬೇಕಾಗಿರೋದು ಒಂದು ಪಿಯರ್ ಸೋಪು, ಇದು ಗ್ಲಿಸರಿನ್ ಸೋಪ್ ಆಗಿರೋದ್ರಿಂದ ನಾನು ಇದನ್ನು ತೊಗೊಳ್ತಾ ಇದ್ದೀನಿ. ಹಾಗೆ ಒಂದು ಬೇವಿನ ಸೊಪ್ಪು, ಹಾಗೆ ಒಂದು ತುಳಸಿ ಎಲೆಗಳು, ಮತ್ತು ತಿರ್ಗಾ ರೋಸ್ ಪೆಟಲ್ಸ್ನ ಕೂಡ ನಾನು ಯೂಸ್ ಮಾಡ್ತಾ ಇದ್ದೀನಿ. ತಿರ್ಗಾ ಆಮೇಲೆ ಬೇಕಿದ್ರೆ ಸ್ವಲ್ಪ ಪುದೀನೂ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇದು ಕಸ್ತೂರಿ ಅರಿಶಿನ ಎಲ್ಲ ಕಡೆಯೂ ಸಿಗುತ್ತೆ, ಕೇಳಿ ನೋಡಿ. ಆ್ಯಂಟಿಬಯೋಟಿಕ್ ಇರೋದ್ರಿಂದ ಇದು ಕೂಡ ಸ್ವಲ್ಪ ಹಾಕಿ. ಆಮೇಲೆ ಜೇನುತುಪ್ಪನ ಬಳಕೆ ಮಾಡ್ಕೊಳ್ಳಿ. ತಿರ್ಗಾ ಮತ್ತು ಆಲಿವ್ ಆಯಿಲ್ ಎಣ್ಣೆ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ, ಮತ್ತು ಬಾದಾಮಿ ಎಣ್ಣೆ ತೊಗೊಂಡಿದ್ದೀನಿ. ಇದನ್ನೆಲ್ಲ ಒಂದೊಂದು ಸ್ಪೂನ್ ಮಾತ್ರ ಹಾಕಿ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ನೀವು ಅದಕ್ಕೆಲ್ಲ ಇದನ್ನು ಆ್ಯಡ್ ಮಾಡಿ, ಹಾಗೆ ಆಯಿಲ್ ಕೂಡ ಆ್ಯಡ್ ಮಾಡಿಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೊ ನೋಡಿ. ಈ ಥರ ಒಂದು ಪೇಸ್ಟು ತಯಾರಾಗಿದೆ. ಹಾಗೆ ಇಲ್ಲಿ ನೋಡಿ, ನಾನೊಂದು ಬಾಣಲಿಯಲ್ಲಿ ನೀರು ಇಟ್ಬಿಟ್ಟು ಅದ್ರ ಮೇಲ್ಗಡೆ ನಾನೊಂದು ಪಿಯರ್ ಸೋಪ್ನ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಕರಗೋದಕ್ಕೆ ಬಿಟ್ಟಿದ್ದೀನಿ. ಡೈರೆಕ್ಟಾಗಿ ಯಾವತ್ತೂ ಕರಗಿಸ್ಬೇಡಿ, ಈ ರೀತಿ ಈ ಥರ ಪ್ರೊಸೀಜರ್ನ ಫಾಲೋ ಮಾಡಿ. ನೋಡಿ ಕರಗ್ತಾ ಇದೆ ನೋಡಿ. ಈ ಥರ ಕರಗಬೇಕು ನೋಡಿ. ನಾನು ಆ ಪೇಸ್ಟ್ನ ಇದ್ರೊಳಗೆ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಬಿಸಿ ಆಗೋಕ್ಕೇನು ಬಿಡೋದು ಬೇಡ, ಸ್ವಲ್ಪ ಒಂದು ಚೂರು ಹಿಂಗೆ ಮಿಕ್ಸ್ ಮಾಡಿದ್ರೆ ಸಾಕು. ಒಂದು ಸ್ವಲ್ಪ ಬಿಸಿ ಆದರೆ ಸಾಕು. ನಾನು ಡೈರೆಕ್ಟಾಗಿ ಹಾಕಿದ್ದೀನಿ. ಕೆಲವ್ರು ಏನು ಮಾಡ್ತಾರೆ, ಸೋಸ್ಬಿಟ್ಟು ಹಾಕ್ತಾರೆ. ಬೇಡ, ಸೋಸೋದೇನು ಬೇಡ, ಹಾಗೆ ಯೂಸ್ ಮಾಡಿ. ಯಾಕೆ ಅದು ವೇಸ್ಟ್ ಮಾಡೋದು. ನೋಡಿ ಈ ಥರ ಆಗ್ತಾ ಇದೆ ನೋಡಿ. ಸಾಕು, ಆಫ್ ಮಾಡ್ಕೊಂಡು ಬಿಡಿ. ನೋಡಿ, ಈ ಥರ ಸೋಪ್ ಮೋಲ್ಡ್ ಸಿಕ್ಕರೆ ತೊಗೊಂಡು ಯೂಸ್ ಮಾಡಿ. ನನ್ನ ಹತ್ರ ಇಲ್ಲದೇ ಇರೋದ್ರಿಂದ ನಾನು ಇರೋದನ್ನೇ ಬಳಕೆ ಮಾಡ್ಕೊತೀನಿ. ಸ್ಟೀಲ್ ಬಟ್ಲು ತೊಗೊಂಡಿದ್ದೀನಿ. ಈ ರೀತಿ ಒಂದು 3 ಬಟ್ಲು ತೊಗೊಂಡು ಅದಕ್ಕೆ ಎಣ್ಣೆ ಎಲ್ಲ ಸವರ್ಕೊಂಡು ಅದ್ರ ಮೇಲೆ ಇದನ್ನು ಹಾಕ್ತೀನಿ. ನೋಡಿ ನಾನು ಈ ಬಟ್ಲಿಗೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಆಗುತ್ತೆ. ಇದನ್ನು ಒಂದು 2-3 ಅವರ್ಸು ಸೆಟ್ ಆಗೋದಕ್ಕೆ ಬಿಟ್ಬಿಡಿ. ಅದು ಚೆನ್ನಾಗಿ ಡ್ರೈ ಆದಮೇಲೆ ನೀವು ಎವ್ರಿಡೇ ನೀವು ಫೇಸ್ ವಾಶ್ಗೆ ಮತ್ತು ನೀವು ಬಾತ್ ಮಾಡಲಿಕ್ಕೆ, ಸ್ನಾನ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ಳಿ. ತುಂಬ ಬೆನಿಫಿಟ್ ಇದೆ. ಯೂಸ್ ಮಾಡಿ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.